ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್, ಪ್ರಿಡಿಕ್ಟಿವ್ ಗುರು ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಗೊತ್ತೇ ಇದೆ, ಬುಧವಾರ ಅಂದಿದ ತಕ್ಷಣ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯೊಬ್ಬರು ಇರ್ತಾರೆ. ಸೊ ಗುರುಜಿ ಬಗ್ಗೆ, ಕಲ್ತಿರೋದ ನಕ್ಷತ್ರ ನಾಡಿಯ ಬಗ್ಗೆ, ಅವರ ಎಕ್ಸ್ಪೀರಿಯನ್ಸಸ್ ಬಗ್ಗೆ, ಅವರ ಜೀವನ ಯಾವ ರೀತಿ ಬದಲಾಗಿದೆ, ಎಲ್ಲರದ ಬಗ್ಗೆ ಕೂಡ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಮೂಡಪ್ಪ ಅವರಿದ್ದಾರೆ. ಸೊ ಭದ್ರಾವತಿಯಿಂದ ಬಂದಿದ್ದಾರೆ. ಇವರ ಆಕ್ಯುಪೇಷನ್ ಅಲ್ಲಿ ಡಾಕ್ಯುಮೆಂಟ್ ರೈಟರ್ ಅಂತಾನೆ ಹೇಳ್ಬೋದು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ. ಹಾಗೆ ಗುರುಜಿ ಪ್ರತಿದಿನ ನಮ್ಮ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಮಾತುಗಳನ್ನ ಆಡ್ತಾರೆ. ಎಷ್ಟೇ ನೆಗೆಟಿವ್ ಥಾಟ್ಸ್ ಗಳಿದ್ರು ಕೂಡ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಪಾಸಿಟಿವ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಜೀವನದಲ್ಲಿ ಏನಾದ್ರು ಒಂದು ಕೆಟ್ಟ ದಾರಿಲಿ ಹೋಗ್ತಾ ಇದ್ರು ಕೂಡ ಒಳ್ಳೆದನ್ನ ಮಾಡೋಣ ಅಂತ ಕೂಡ ಅನ್ಸುತ್ತೆ. ಗುರುಜಿ ಪ್ರತಿದಿನ ಒಂದಲ್ಲ ಒಂದು ರೀತಿಯ ತಂತ್ರಗಳನ್ನ ಕೊಡ್ತಾನೆ ಇರ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೈರತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾವ ಗ್ರಹಗಳಿಂದ ನಮ್ಮ ಜಾತಕದಲ್ಲಿ ವೈರತ್ವ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಸಮಸ್ಯೆ ಖಂಡಿತ ಇರುತ್ತೆ. ಸೊ ಆ ಕಡೆ ಈ ಕಡೆ ಎಲ್ಲ ಕಡೆ ವೈರಿಗಳಿದ್ದೇ ಇರ್ತಾರೆ. ಇದ್ರ ಬಗ್ಗೆ ಗುರುಜಿ ಏನ್ ಹೇಳ್ತಾರೆ ಅಂತ ಖಂಡಿತ ಕೇಳೋಣ. ಅದಕ್ಕೂ ಮುಂಚೆ ಗೆಸ್ಟ್ ನ ಮಾತಾಡ್ಸೋಣ. ಹಾಗೆ ಸರ್, ಭದ್ರಾವತಿಯಿಂದ ಬಂದಿದ್ದೀರಾ. ಸೊ ತುಂಬಾ ದೂರದಿಂದ ಬಂದಿದ್ದೀರಾ. ಸೊ ಹೇಗ್ ಅನಿಸ್ತದೆ? ಗುರುಜಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೀರಾ, ಕಲ್ಸ್ಕೊಟ್ಟಿರುವಂತ ಗುರುಗಳ ಪಕ್ಕದಲ್ಲೇ. ಹೇಗ್ ಅನಿಸ್ತದೆ? ಬಹಳ ಖುಷಿ ಅನ್ಸುತ್ತೆ. ಬಹಳ ಖುಷಿ ಅನ್ಸುತ್ತೆ. ಓಕೆ. ಸೊ ಡಾಕ್ಯುಮೆಂಟ್ ರೈಟರ್ ನೀವು. ಹೌದು. ಸೊ ಆಕ್ಯುಪೇಷನ್ ಹೇಗಿದೆ ನಿಮ್ದು? ಸೂಪರ್ ಇದೆ. ಸೂಪರ್. ಇದ್ರಾಗ ನಾನು ಇದು ಕಲ್ತೋದ್ಮೇಲೆ ಇನ್ನೂ ಸೂಪರ್ ಆಗಿದೆ. ಕಲಿಬೇಕಂತ ಯಾಕೆ ಅನ್ಸ್ತು ಸರ್? ಇಲ್ಲ, ನಾನು ಡೈಲಿ ಟಿವಿ ನೋಡ್ತಾ ಇದ್ದೆ. ಜಾಸ್ತಿ ನೋಡೋದು ಫಿಲಂ. ನಾನು ಫಿಲಂ ನೋಡ್ತಾ ಇರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಇದ್ದಂಚೂರು ನಾನು ನೋಡಿದಾಗ ನನಗೆ ಕಸ್ತೂರಿ ಮೂವಿ ನೋಡ್ತಾ ಇದ್ರ? ಕಸ್ತೂರಿ ಮೂವಿ ಎಲ್ಲ ಕೊನೆ ನೋಡಿದ್ ನಾನು. ಇತ್ತೀಚೆಗೆ ನೋಡಿ ಆದ್ಮೇಲೆ ನಕ್ಷತ್ರ ನಾಡಿ 4 ದಿನ ಕಲಿಸ್ತಾರ ಗುರುಗಳು, ಇದೇನು ಅನ್ನೋ ನನಗೆ ಒಂಥರ ಭಾವ ಆಗಿತ್ತು. ಆಶ್ಚರ್ಯ ಆಗಿದೆ. ಅದು ಆಶ್ಚರ್ಯ ಆಗಿದೆ. ಬಟ್ ಆಮೇಲೆ ನೋಡೋಣ, ನಾವು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅವಾಗ ಕಲ್ಸಿ ಬಹಳ ಚೆನ್ನಾಗಿ ನಮಗೆ ಸರಿ ಆಯ್ತು. ಆಸ್ಟ್ರಾಲಜಿ ನಂಬಿಕೆ ಇತ್ತಾ ಸರ್ ನಿಮ್ಗೆ? ನಂಬಿಕೆ ಇದೆ. ಸಾಕಷ್ಟು ಜನ ನಂಬ್ತಾರೆ, ಬಟ್ ಆದ್ರೂ ಕೂಡ ಈಗಿನ ಕಾಲದಲ್ಲಿ ಅದೆಲ್ಲ ಯಾರು ನಂಬ್ತಾರೆ ಅಂತ ಅನ್ನೋದು ಕೂಡ ಇರುತ್ತೆ. ನಿಮ್ಗೆ ಇತ್ತ ನಂಬಿಕೆ? ನಂಬಿಕೆ ಇದೆ. ನಂಬಿಕೆ ದೇವರ ಬಗ್ಗೆ, ಆಸ್ಟ್ರಾಲಜಿ ಬಗ್ಗೆ ನಂಬಿಕೆ ಇದೆ. ನಂಬಿಕೆ ಇತ್ತು. ಸೊ ಅದಕ್ಕೆ ಕಲ್ತಿದ್ದೀರಾ? ಕಲ್ತಿದ್ದೀವಿ. ಖಂಡಿತ ಇನ್ನಷ್ಟು ಪ್ರಶ್ನೆಗಳನ್ನ ಖಂಡಿತ ಕೇಳ್ತೀನಿ. ಗುರುಜಿ, ಇವತ್ತು ವೈರತ್ವದ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಎಲ್ರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ? ಸೊ ವೈರಿಗಳು, ಸೊ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡೋರು ಆಫೀಸ್ಗಳಲ್ಲಿ ಪ್ರತಿಯೊಂದು ಕಡೆ ಇದ್ದೇ ಇರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ ಇವತ್ತು? ಇದು ನಾವು ಆಧ್ಯಾತ್ಮಿಕದಿಂದ ಹೋದ್ರೆ ಅಲ್ಲಿಂದನೂ ಶುರು ಆಗುತ್ತೆ. ಮಹಾಭಾರತದಲ್ಲೂ ಇದೆ, ಹೌದು, ರಾಮಾಯಣದಲ್ಲೂ ಇದೆ. ನೀವು ಯಾವುದೇ ನಮ್ಮ ಗ್ರಂಥಗಳಲ್ಲಿ ತಗೊಂಡ್ರು, ನಮ್ಗೆ ಪುರಾಣಗಳಲ್ಲಿ ತಗೊಂಡ್ರು, ಎಲ್ಲದ್ರಲ್ಲೂ ವೈರಿಗಳು ಇದ್ದೇ ಇದ್ದಾರೆ. ಏನ್ ತೋರಿಸಿದ್ದಾರೆ ಅಂತಂದ್ರೆ ವೈರಿಗಳು ಇದ್ದೇ ಇರ್ತಾರೆ. ನಾವು ಅವರಿಂದ ದೂರ ಹೋಗಕ್ಕಾಗಲ್ಲ, ಅವ್ರ ಜೊತೆನೆ ಇರ್ಬೇಕು ಅಂತ. ಫೇಸ್ ಮಾಡಿ. ಹೇಗೆ ಒಂದು ಗುಲಾಬಿ ಮುಳ್ಳು ಜೊತೆ ಇರುತ್ತೋ ಆ ರೀತಿ ನಾವುಗಳು ಗುಲಾಬಿ ಆಗ್ಬೇಕು. ಅದ್ರ ಜೊತೆನೆ, ಅಂದ್ರೆ ಮುಳ್ಳು ಅನ್ನೋರು ನಮ್ಮ ಶತ್ರುಗಳು, ಅವ್ರ ಜೊತೆನೆ ಬಾಳ್ಬೇಕಾಗತ್ತೆ. ಮುಳ್ಳು ಸಪರೇಟ್ ಆಗಿ ಗುಲಾಬಿ ಸಪರೇಟ್ ಆಗಕ್ ಸಾಧ್ಯನೇ ಇಲ್ಲ. ಹೇಗೆ ಒಂದು ಕಮಲ ತಾವರೆ ಆ ಕೆಸರಲ್ಲಿರುತ್ತೋ, ತಾವರೆ ಅಥವಾ ಕಮಲ ಏನಕ್ಕೆ ಕೆಸರಲ್ಲಿರುತ್ತೋ, ಕೆಸರು ಅನ್ನೋದು ಒಂಥರ ಈ ರೀತಿ ಇರ್ತಕ್ಕಂಥ ಜನಗಳು ಇದ್ದೇ ಇರ್ತಾರೆ, ಅದಕ್ಕೆ ಹೋಗೋದಿಲ್ಲ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಹ ನಾವು ನೋಡಿದಾಗ ಪರಾಶರ ಹೊರದಲ್ಲಿ ಕುಜ ಮತ್ತೆ ಶನಿ ಕಾರಕರು ಅಂತ ಹೇಳ್ತೀವಿ, ಕಾರಕ ಅಂತ ಹೇಳ್ತೀವಿ. ಸಿಗ್ನಿಫಿಕೇಟರ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಹೂ ಆರ್ ದಿ ಸಿಗ್ನಿಫಿಕೇಟರ್ಸ್ ಫಾರ್ ಎನಿಮೀಸ್ ಅಂತ ಬಂದಾಗ ಕುಜ ಮತ್ತೆ ಶನಿ ಕಾರಕರು. ಅದ್ರಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ, ಶನಿ ಮತ್ತೆ ಕುಜರೇನಾದ್ರೂ 6ನೇ ಮನೆ, 8ನೇ ಮನೆ, 12ನೇ ಮನೆ ಏನಾದ್ರೂ ವಹಿಸ್ಕೊಂಡ್ಬಿಟ್ರೆ ಅವರು ಹೆಚ್ಚು ಶತ್ರುಗಳಿರ್ತಾರೆ ಅಂತ ಅರ್ಥ. 6ನೇ ಮನೆ, 8ನೇ ಮನೆ, 12ನೇ ಮನೆ, 6, 8, 12 ಇದು ದುಸ್ಥಾನಗಳು. ಜ್ಯೋತಿಷದಲ್ಲಿ ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ, ದುಸ್ಥಾನ ಅಂತ ಹೇಳ್ತಾರೆ, ಎಲ್ಲ ಗೊತ್ತಿರತಕ್ಕಂಥದ್ದು. ಸೊ 6, 8, 12ನೇ ಮನೆ ದುಸ್ಥಾನ. ಈ ಒಂದು ಕಾಂಬಿನೇಷನ್ ಬಂದಾಗ ತುಂಬಾ ಜನಕ್ಕೆ ಜಾತಕದಲ್ಲಿ ಬಹಳಷ್ಟು ಕಡೆ 6, 8, 12 ನಮ್ಮ ನಕ್ಷತ್ರ ಇದ್ರೆ ಅವ್ರಿಗೆ ಹೆಚ್ಚು ಶತ್ರುಗಳು ಅಂತ ಹೇಳ್ತೀವಿ. ಅವರು ಕಾಂಬಿನೇಷನ್ ಗುರುಜಿ 6, 8, 12 ಕಾಂಬಿನೇಷನ್ ಬಂದ್ರೆ ಅವ್ರಿಗೆ ಬಹಳಷ್ಟು ಕಡೆ 6, 8, 12 ಇದ್ದಾಗ ಶತ್ರುಗಳು ಜಾಸ್ತಿ ಇರುತ್ತೆ. ಇದು ಒಂದು ಪಾಸಿಟಿವ್ ಸೈಡ್ ಹೇಗಿದೆ ಅಂತಂದ್ರೆ, ಈ 6, 8, 12 ಜೊತೆ 211 ಆಡ್ ಆದ್ರೆ ಅವರು ಲಾಯರ್ ಆಗಿರ್ತಾರೆ ಅಂತ ಅರ್ಥ. ನಮ್ ಕಡೆ ನಮ್ದು ಅವರು ಕೆಲಸ ಮಾಡೋದೇ ಈ ಒಂದು ಕಿತಾಪತಿ ಅವ್ರು ಬರ್ತಾರೆ, ಇಬ್ರು ಬರ್ತಾರೆ ಜಗಳ ಆಡೋದು, ಇವನು ಸರಿ ಮಾಡೋದು, ಅವನು ಸರಿ ಮಾಡೋದು, ಇವ್ರ ಹತ್ರನೂ ಅರ್ಧ ಕಿತ್ಕೊಳ್ಳೋದು, ಅವ್ರ ಹತ್ರನೂ ಅರ್ಧ ಕಿತ್ಕೊಳ್ಳೋದು. ಸೊ ಇದೇನಾಗುತ್ತೆ, 6, 8, 12ರಿಂದ 2, 11 ಲಾಭ. 2 ಅಂದ್ರೆ ಧನಸ್ಥಾನ, 11 ಅಂದ್ರೆ ಲಾಭ. ಈ 6, 8, 12, 211 ಬಂದಾಗ ಅವರು ಲಾಯರ್ ಆಗ್ತಾರೆ. ಈ ತರ ಕಾಂಬಿನೇಷನ್ ನಮ್ದು ಬಹಳ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಶತ್ರುಗಳು ಇದ್ದೇ ಇರ್ತಾರೆ. ನಾವು ಶತ್ರುಗಳು ಎಲ್ಲಿದ್ದಾರೆ, ಎಲ್ಲಿಲ್ಲ ಹೇಳಿ? ಎಲ್ಲ ಕಡೆ ಇರ್ತಾರೆ. ಎಲ್ಲ ಇದ್ದಾರೆ, ಎಲ್ಲ ಕಡೆ ಖಂಡಿತ.
ಗಲ್ಲಿ ಗಲ್ಲಿ ಮೇ ಅಂತಾರಲ್ಲ ಹಂಗೆ ಕಹಾ ಅಂದ್ರೆ ಬಗಲ್ ಮೇ ಇಲ್ಲ ಹೊಟ್ಟೈತಿ ಈಗ ಊರ್ ತುಂಬಾ ಊರ್ ತುಂಬಾ ಹೇ ಅಂತಾರಲ್ಲ ಹಂಗೆ ಊರ್ ತುಂಬಾ ಹೇ. ಸೊ ಆ ರೀತಿ ನೋಡಿ, ಶತ್ರುಗಳನ್ನ ನಾವು ಯಾವಾಗ್ಲೂ ಅಷ್ಟೇ ನಮ್ಮ ತಂತ್ರದಿಂದ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಶತ್ರುಗಳಿಗೆ ಯಾವ್ಯಾವ ಲೆವೆಲ್ ಶತ್ರು ಆಗಿದ್ದಾರೆ ಅಂದ್ರೆ ಈಗ ಹೇಳ್ಕೊಳಕ್ಕಾಗಲ್ಲ, ವಾಯಿನಿಂದ ಹೇಳಕ್ಕಾಗಲ್ಲ. ಇಲ್ಲಿ ಸೊಸೆ ಶತ್ರು, ಅತ್ತೆ ಶತ್ರು, ಮಾವ ಶತ್ರು, ತಂದೆ ತಾಯಿಗಳು ಒಂದ್ ರೀತಿ ಶತ್ರುಗಳಾಗ್ತಾರೆ ಮಕ್ಕಳಿಗೆ. ಈಗ ಹಿಂದೆ ಒಂದು ಟೈಮಲ್ಲಿ ಹೇಳ್ತಾ ಇದ್ರು, ಮಕ್ಕಳು ಅಥವಾ ತಂದೆ ತಾಯಿಗಳು ಬಹಳ ಚೆನ್ನಾಗಿ, ಇದು ಒಂದು ತಂದೆ ತಾಯಿಗಳು ಯಾವತ್ತೂ ಶತ್ರುಗಳಾಗಲ್ಲ ಅಂತ. ಕಲಿಯುಗ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ನಾನು ಗರುಡ ಪುರಾಣದಲ್ಲಿ ಕೊಟ್ಟಿದ್ದಾರೆ, ತಂದೆ ತಾಯಿಗಳು ಒಂದು ಕೊನೆಗೆ ಶತ್ರುಗಳಾಗ್ತಾರಂತೆ ಕೆಲವರಿಗೆ. ಆ ರೀತಿ ಹೋಗುತ್ತಂತೆ. ಪುರಾಣದಲ್ಲೇ ಎಲ್ಲೂ ಇಲ್ಲ ಹೌದು, ತಂದೆ ತಾಯಿಗಳು ಶತ್ರು ಆಗಲ್ಲ ಮಕ್ಕಳಿಗೆ ಅಂತ. ಅಲ್ಲೂ ಆಗ್ತಾರಂತೆ, ಯಾವ್ದೋ ಒಂದು ಕಾರಣದಿಂದ ಶತ್ರುಗಳಾಗ್ಬಿಡ್ತಾರೆ, ಕೊಲೆಗಳು ಮಾಡ್ತಕ್ಕಂಥದ್ದು. ಎಷ್ಟೊಂದು ನಾವು ಪೇಪರ್ ಇವಾಗ ರೀಸೆಂಟ್ ನೋಡ್ತಾ ಇದೀವಿ. ಹೌದು, ತಂದೆ ಮಗಳನ್ನೇ ಸಾಯಿಸ್ಬಿಡ್ತಕ್ಕಂಥದ್ದು, ಕತ್ತಿಸೋದು, ಏನೋ ಯಾವ್ದೋ ಕಾರಣದಿಂದ ಮಗನ್ ಸಾಯಿಸೋದು ಅಥವಾ ಮಗ ತಂದೆಯನ್ನು ಸಾಯಿಸೋದು, ಈ ರೀತಿ ಒಂದು ವೈಮನಸ್ಯ ಆ ಲೆವೆಲ್ ಕೊಟ್ಟೋಗಿದೆ. ಫ್ಯಾಮಿಲಿ ಹಿಂಗಿರ್ಬೇಕಾದ್ರೆ ಆಚೆ ಶತ್ರುಗಳಿರಲ್ವಾ? ಮನೇಲೇ ಮನೇಲೇ ಇರ್ತಾರೆ ಅಂದ್ರೆ ಆಚೆ ಇರಲ್ವಾ? ಹೌದು. ಸೊ ಏನಕ್ಕೆ ಅಂದ್ರೆ ಒಬ್ರೊಬ್ರಿಗೆ ನನ್ನ ಪಾಯಿಂಟ್ ಆಫ್ ವ್ಯೂ ವಿನ್ ಆಗ್ಬೇಕು ಅನ್ನೋದೇ ಎಲ್ಲರ ಮೂಲ ಉದ್ದೇಶ. ಏನು ಅಂದ್ರೆ ನಾನ್ ಹೇಳಿದ್ದು ಸರಿ, ಬೇರೆಯವರೆಲ್ಲ ತಪ್ಪು ಅಷ್ಟೇ. ನಾನು ಹೇಳಿದ್ದು ನನ್ನ ಆಲೋಚನೆ, ನಾನು ಹೇಳ್ತಕ್ಕಂತ ಮಾತುಗಳು ಸರಿ ಇದೆ. ಯಾರು ಯಾವಾಗ ತಪ್ಪು ಅಂತ ಹೇಳ್ತಾರೋ ಅವರೆಲ್ಲ ಶತ್ರುಗಳಾಗ್ತಾರೆ. ಯಾರು ಅವರ ಭಾವನೆಯಲ್ಲಿ, ಅವರ ಒಂದು ವ್ಯಕ್ತಿತ್ವದಲ್ಲಿ ಆಲೋಚನೆ ಮಾಡ್ಕೊಂಡು ಇನ್ನೊಬ್ಬರದು ಸರಿ ಇಲ್ಲ, ಇದು ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋದು ಶತ್ರುಗಳಾಗ್ತಾರೆ. ಬಹಳ ಬುದ್ಧಿವಂತರು ಏನಾಗ್ಬೇಕು ಅಂತಂದ್ರೆ, ಎಲ್ಲಾರ ಪಾಯಿಂಟ್ ಆಫ್ ವ್ಯೂ ತಗೊಂಡು ಅಜಾತ ಶತ್ರುಗಳಾಗ್ಬೇಕು. ಫಸ್ಟ್ ನೀನ್ ಹೇಳಿದ್ದೆ ಕರೆಕ್ಟ್, ನೀನ್ ಹೇಳಿದ್ ಸಖತ್ತಾಗಿದೆ, ನೀನ್ ಕರೆಕ್ಟ್ ಆಗಿ ಹೇಳಿದೆ, ನಿನ್ ಹೇಳಿದ್ ಸೂಪರ್, ಶತ್ರುಗಳಾಗಲ್ಲ. ವ್ಯಾಜ್ಯ ಮಾಡಕ್ ಹೋದ್ರೆ ಅವಾಗ್ಲೇ ಶತ್ರು, ಅವ್ರು ಹೇಳಿದ್ ಮಾತು ಕೇಳ್ಬೇಕು. ನಾವು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ, ನೀವು ಯಾವ್ದೋ ಒಂದು ಟಾಪಿಕ್ ನ ಹತ್ರ ಮಾತಾಡ್ತಾ ಇದ್ರೆ, ನಾವು ವ್ಯಾಜ್ಯಕ್ಕೆ ಬಿದ್ರೆ ನೀವು ಅವಾಗ ಶತ್ರುಗಳಾಗ್ತೀರಾ. ನೀವು ಹೇಳಿದ್ದೆಲ್ಲ ಗೂಡಿಸ್ತಾ ಇದ್ರೆ ಸೂಪರ್ ಮಿತ್ರರು ಅಲ್ವಾ? ಮಾತಾಡಿದ್ರೆ ಶತ್ರು. ಅದಕ್ಕೆ ಹೇಳೋದು, ಗಂಡ ಹೆಂಡತಿಗಳು ಅಷ್ಟೇನೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಜಗಳ ಆಡ್ತಾ ಇರ್ತಾರೆ, ಇವ್ರು ಒಪ್ಕೊಂಡ್ಬಿಟ್ರೆ ಸರಿ, ನಾನು ಹೇಳಿದ್ದು ಕರೆಕ್ಟ್, ನಾನು ವಿನ್ ಆದೆ ಅಂತ ಅರ್ಥ. ಒಪ್ಕೊಂಡಿಲ್ಲ ಅಂತಂದ್ರೆ ಅವ್ರು ನಾವು ಹೇಳಿದ ಮಾತೇ ಕೇಳಲ್ಲ. ಸೊ ಅಲ್ಲೂ ಶತ್ರುತ್ವ. ಸೊ ಯಾವಾಗ 6, 8, 12 ಬರುತ್ತೋ ಶತ್ರುತ್ವ ಜಾಸ್ತಿ ಆಗುತ್ತೆ. ಆ ಶತ್ರುತ್ವ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ಆಚೆ ಲೆವೆಲ್ಗೂ ಹೊಟ್ಟೋಗುತ್ತೆ. ಆಸ್ತಿಲಿ ಕಿತ್ಕೊಳ್ಳುವಂಥದ್ದು, ಮತ್ತೆ ಅನೇಕ ಜನರಿಂದ ಮೋಸ ಹೋಗ್ತಕ್ಕಂಥದ್ದು, ಸಹಪಾಠಿಗಳು ಶತ್ರುಗಳಾಗ್ಬಿಡ್ತಾರೆ. ಒಂದು ಕಂಪನಿ ನಡೆಸ್ತಾ ಇರ್ತೀವಿ, ಸಹೋದ್ಯೋಗಿಗಳು, ಪಾರ್ಟ್ನರ್ಗಳು, ಅವರು ಶತ್ರುಗಳಾಗ್ಬಿಡ್ತಾರೆ. ಮುಳುಗ್ಸೋ ಲೆವೆಲ್ವರೆಗೂ ಹೊಟ್ಟೋಗ್ಬಿಡ್ತಾರೆ. ಅವರನ್ನ ತಿಂದು ಅವ್ರ ಊಟ ಎಲ್ಲ ಮಾಡಿ ಅವರಿಂದ ಬೆಳೆದಿರ್ತಕ್ಕಂಥವ್ರೆ ಅವರೇ ಮುಳುಗಿಸ್ಬಿಡ್ತಾರೆ. ಆ ರೀತಿ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ, ಅನೇಕರು ಕೆಲವೊಂದೆಲ್ಲ ಸಣ್ಣದಾಗಿ ಒಂದು ಆಸ್ತಿ ಗೀಸ್ತಿ ಎಲ್ಲ ಇಟ್ಕೊಂಡಿರ್ತಾರೆ, ಸಣ್ಣದಾಗಿ ಆಸ್ತಿ ಇಟ್ಕೊಂಡಿರ್ತಾರೆ. ಈ ಕೆಲವರು ಈ ದಾಯದಿಗಳು ಅವರೆಲ್ಲ ಇರ್ತಾರಲ್ಲ, ಈ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ತುಂಬಾ ಆಸ್ತಿ ಇರುತ್ತೆ, ಅವ್ರದ್ದು ಕಬಳಿಸ್ಕೊಳ್ಳೋದು ಇದ್ರು ಬೇಕು. ಅವ್ರು ಕೇಳ್ತಾರೆ, ನನ್ಗೇನಿಲ್ಲಪ್ಪ, ನನಗ್ ಬೇಕು ಅಷ್ಟೇ, ನನಗ್ ಬೇಕು. ಅಲ್ಲೂ ಶತ್ರುಗಳು. ಕೇಸ್ ಹಾಕೋದತ್ತೆ, ಸುಮ್ನೆ ಕೇಸ್ ಬೇಕಾದಷ್ಟು ಇದ್ರೆ ಇನ್ನೊಬ್ಬರ ಮೇಲೆ ಕೇಸ್ ಹಾಕೋದು. ಇಂಥವ್ರು ದರಿದ್ರದವ್ರು ಬೇಕಾದಷ್ಟು ಜನ ಇಂಡಿಯಾದಲ್ಲಿ, ದೇಶದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಇದ್ದಾರೆ. ಆಸ್ತಿಗೋಸ್ಕರ ಫಸ್ಟ್ ಲೆವೆಲ್ ಆಫ್ ಶತ್ರುತ್ವ ಬರೋದೇ ಆಸ್ತಿಗೋಸ್ಕರ. ದುಡ್ಡು, ಆಸ್ತಿ, ಫಸ್ಟ್ ಆಸ್ತಿ. ಏನಕ್ಕೆ ಆಸ್ತಿಗೋಸ್ಕರ ಶತ್ರುತ್ವ ಬರುತ್ತೆ ಅಂದ್ರೆ, ಇವಾಗ ಫಸ್ಟ್ ಹೇಳಿದ್ನಲ್ಲ ಕ್ವಶನ್, ಅದಕ್ಕೆ ಹೋಗ್ತೀನಿ. ಕಾರಕ ಫಾರ್ ಶತ್ರುತ್ವ ಈಸ್ 2 ಪ್ಲಾನೆಟ್ಸ್, ಸ್ಯಾಟರ್ನ್ ಅಂಡ್ ಮಾರ್ಸ್. ಶನಿ ಮತ್ತೆ ಕುಜ. ಭೂಮಿ ಕಾರಕನೂ ಕೂಡ ಶನಿ ಮತ್ತೆ ಕುಜ. ಶತ್ರುಕಾರಕ ಮತ್ತೆ ಭೂಮಿ ಕಾರಕ ಎರಡೂ ಸೇರಿದಾಗ ಅದಕ್ಕೆ ಇವತ್ತಿನ ದಿವಸ ಈ ಒಂದು ಆಸ್ತಿ ವಿಚಾರದಲ್ಲಿ ಹೆಚ್ಚು ಶತ್ರುಗಳಾಗ್ತಾರೆ. ಎಲ್ಲೂ ಇಲ್ಲ. ಮಗಳಿಗೆ ಆಸ್ತಿ ಹೋಗ್ತಾ ಇದೆ ಅಂತ ತಾಯಿಗೇನೆ ಕೋಪ ಬರ್ಬೋದು, ಹೆಚ್ಚು ಹೋಗ್ತಾ ಇದೆ ಅಂತ ಹೆಂಗ್ ಬೇಕಾರಾಗುತ್ತೆ. ಈ ಕಲಿಯುಗ ಇಲ್ಲಿ ಬಾಂಧವ್ಯಕ್ಕೆ ಬೆಲೆ ಇಲ್ಲ. ನಾನೊಂದು ಹೇಳ್ತೀನಲ್ಲ, ಸುಮ್ನೆ ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದು ಹೇಳ್ಬೇಕಷ್ಟೇ. ಸರ್ವೇ ಜನ, ಸರ್ವೇ ತಂದೆ ತಾಯಿ, ಸರ್ವೇ ಅಣ್ಣ ತಮ್ಮದ ಸುಖಿನೋ ಭವಲ್ಲ, ಸರ್ವೇ ಜನ ಸುಖಿನೋ ಭವಂತ ಅಷ್ಟೇ. ಇಲ್ಲಿ ಯಾವ ಸಂಬಂಧಗಳು ಮುಂದೆ ಹೋಗ್ತಾ ಉಳಿಯೋದಿಲ್ಲ. ವ್ಯವಹಾರಿಕ ಸಂಬಂಧಗಳಾಗುತ್ತೆ, ಬಿಸ್ನೆಸ್, ಗಿವ್ ಅಂಡ್ ಟೇಕ್ ಪಾಲಿಸಿ ಆಗುತ್ತೆ. ನೀನ್ ಕೊಟ್ರೆ ನನ್ನ ಜೊತೆ ಇರು, ಇಲ್ಲ ಅಂದ್ರೆ ಹೋಗ್ತಾರೆ ಅಷ್ಟೇ. ಓನ್ಲಿ ಗಿವ್ ಅಂಡ್ ಟೇಕ್. ಬಾಂಧವ್ಯಕ್ಕೆ, ಪ್ರೀತಿಗೆ ಅದೆಲ್ಲ ಪುಸ್ತಕ, ಎವ್ರಿಥಿಂಗ್ ವಿಲ್ ಬಿ ಆನ್ ಬುಕ್ಸ್ ಅಷ್ಟೇ. ಇನ್ನು ಹೋಗ್ತಾ ಎವ್ರಿಥಿಂಗ್ ಆಡಂಬರ, ಬ್ಯೂಟಿ ಮತ್ತೆ ಟ್ಯಾಲೆಂಟ್, ಮತ್ತೆ ನಂದು ನಾನು, ನಿಂದು ನೀನು ಅಷ್ಟೇ. ನೀನ್ ಮಾಡಿದ್ರೆ ನೀನ್ ಮಾಡ್ಕೊ, ನನ್ ಮಾಡೋದು ಮಾಡ್ಕೊಳ್ತೀನಿ ಅಷ್ಟೇ. ಇವತ್ತು ಗಂಡ ಹೆಂಡತಿ ಹೆಂಗಾಗಿದ್ದಾರೆ ಅಂತಂದ್ರೆ, ನೀನ್ ದುಡ್ಕೊಂಬ, ನಾನ್ ದುಡ್ಕೊಂಬರ್ತೀನಿ, ನಿನ್ ಜೋಬಲ್ಲಿ ನೀನ್ ಇಟ್ಕೊ, ನನ್ ಜೋಬಲ್ಲಿ ಇಟ್ಕೋತೀನಿ. ಬಟ್ ಏನಂದ್ರೆ ಆಚೆ ಸಮಾಜಕ್ಕೆ ನಾವು ಗಂಡ ಹೆಂಡ್ತೀರ ಅಷ್ಟೇ. ಮಗುಗೋಸ್ಕರ ಇದೀವಿ. ನಿನ್ಗೆ ಆಗಲ್ವಾ, ಬಿಟ್ಟು ಹೋಗಷ್ಟೇ. ₹1 ಕೊಡಲ್ಲ, ಬೇಕಾದ್ರೆ ಮಗುಗೊಂದು ಸ್ಕೂಲ್ ಫೀಸ್ ಕೊಡ್ತೀನಿ, ಇನ್ ಮಿಕ್ಕಿದ್ರೆ ನೀನೇ ನೋಡ್ಕೊ. ನಿನ್ ಒಡವೆಗೆ ನೀನ್ ನೋಡ್ಕೊ, ನಿನ್ ಸೀರೆಗೆ ನೀನ್ ನೋಡ್ಕೊ, ಅದೇ ಇಟ್ಕೊ. ಬಿಸ್ನೆಸ್. ಸೊ ಕೆಲವರು ಉಲ್ಟಾ ಇರ್ತಾರೆ ಲೇಡೀಸ್ನು.
ಎಲ್ಲ ಅವ್ರ ಮನೆ ಕಡೆಗೆ ಜಾಸ್ತಿ ನೋಡ್ಕೊಳ್ಳೋಂಥದ್ದು. ನಾನೇನು ಕೊಡಲ್ಲ, 1 ರೂಪಾಯಿ ನಾನು ದುಡಿತೀನಿ. ಪಾಪ ಇವನೇನೋ ಸಾಲ ಮಾಡ್ಬಿಟ್ಟಿರ್ತಾನೆ, ಎಲ್ಲ ಮಾಡಿರ್ತಾನೆ, ಮನೆಗೆಲ್ಲ ಕಟ್ತಾ ಇರ್ತಾನೆ, ಕಾಂಟ್ರಿಬ್ಯೂಷನ್ ಕೊಡಲ್ಲ ಅಲ್ಲೂ. ಇಲ್ಲ ನಾನು ಯಾಕೆ ದುಡಿಬೇಕು, ನೀನ್ ಮಾಡ್ಕೊಟ್ರೆ ನಿನ್ ಮನೆ ನೀನ್ ಸಾಕು. ಎಲ್ಲರೂ ಇದ್ದಾರೆ, ನಾನು ಒಬ್ರು ಸೇರಿ ಒಬ್ರೇ ಅಂತಲ್ಲ. ಯಾಕಂದ್ರೆ ನಾನು ಡೈಲಿ ಒಂದು 15-20 ಜನ ಬರ್ತಾರಲ್ಲ, ಎಲ್ಲ ಕಾಂಬಿನೇಷನ್ ಬರ್ತಾ ಇದಾರೆ ಜನ, ಎಲ್ಲ ಕಾಂಬಿನೇಷನ್. ನನಗೆ ಒಂದು ಎಷ್ಟು ಅನುಭವ ಆಗ್ತಾ ಇದೆ ಅಂದ್ರೆ ಜೀವನದಲ್ಲಿ, ಕೊನೆಗೆ ನಾನೊಂದು ಚೌಕಟ್ಟಾಕಿ ನೋಡಿದ್ರೆ ಎಲ್ಲೂ ಪ್ರೀತಿ ಪ್ರೇಮ ಎಲ್ಲೂ ಉಳಿದಿಲ್ಲ. ಅದೇ ಫಿಲ್ಮ್ ಅಲ್ಲಿ ಬರ್ತಾರೆ, ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಅದ್ರಲ್ಲಿ ಪಿಕ್ಚರ್ ಅಲ್ಲಿ ಇದೆ ಅಷ್ಟೇ. ಪಿಕ್ಚರ್ ಅಲ್ಲಿ ನೋಡಿದಾಗ ಕ್ಲಾಪ್ ಹೊಡಿತೀವಿ, ಓ ಒಳ್ಳೆ ಪ್ರೀತಿ ಮಾಡೋದು ಅಂತ. ಸೊ ನಮ್ಮಲ್ಲಿ ಆ ಪ್ರೀತಿ ಇರಲ್ಲ. ಸೊ ಸುಮ್ಮನೆ ಎಲ್ಲ ಆಡಂಬರ ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ವರ್ಷ ಆಗುತ್ತೆ. ಅದಕ್ಕೆ ಈ ಒಂದು ಮಾನವೀಯತೆಗೆ ಎಲ್ಲ ಬೆಲೆ ಹೊಟ್ಟೋಗ್ತಾ ಇದೆ ಅಷ್ಟೇ. ನಾವೆಲ್ಲ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಬೆಸ್ಟ್ ಪರ್ಸನ್, ಬೆಸ್ಟ್ ಇವ್ನು, ಈ ವಾಸ್ ಎ ಗ್ರೇಟ್ ಪರ್ಸನ್ ಎಲ್ಲ ಹಾಕ್ತಿವಿ. ನಾವು ಫಸ್ಟ್ ಗ್ರೇಟ್ ಆಗೋಕ್ಕೆ ಹೋಗೋದೇ ಇಲ್ಲ ಮುಂದೆ. ವಿ ಶುಡ್ ಬಿಕಮ್ ಫಸ್ಟ್ ಗ್ರೇಟ್. ಫಸ್ಟ್ ನಾವು ಗ್ರೇಟ್ ಆದ್ರೆ ಅವಾಗ ಬೇರೆಯವ್ರನ್ನ ಗ್ರೇಟ್ ಹೇಳಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಎಷ್ಟೊಂದ್ ಜನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೀನಿ, ಲೈಕ್ಸ್ ಹಾಕಿ ಅವ್ರನ್ನ ಹಾಕಿ ಇವ್ರನ್ನ ಹಾಕಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರೇನೋ ದೇಶ ಪ್ರೇಮ ಮಾಡಿದ್ರು, ಅದು ಮಾಡಿದ್ರು, ಯಾವ ತರ ಮಾಡಿದ್ರು, ಎಷ್ಟು ಚೆನ್ನಾಗಿ ದೇಶ ಇದೆ ಮಾಡಿದ್ರು. ಬಟ್ ನಮ್ಮನ್ನ ನಾವು ಕೇಳ್ಕೊಳ್ಳೋದೇ ಇಲ್ಲ. ನಾವು ಅವ್ರ ತರ ನಾವು ಒಬ್ಬರಿಗೆ ಒಂದು ಮೆಸೇಜ್ ಪಾಸ್ ಮಾಡಿದಾಗ ನಮ್ಗೆ ಆ ಅರ್ಹತೆ ನಮ್ಗೆ ಇದೆಯಾ, ಪಾಸ್ ಮಾಡೋಷ್ಟು ಅರ್ಹತೆ ಇಲ್ಲ. ನಿಜ ಗುರುಜಿ. ಗುರುಜಿ ಹೇಳಿದ ಮಾತು ಅಕ್ಷರ ಸಹ ಸತ್ಯ ಅಂತಾನೆ ಹೇಳ್ಬೋದು. ಈಗಿನ ಜನರೇಷನ್ ಅಲ್ಲಂತೂ ಪ್ರೀತಿ ಬಾಂಧವ್ಯಕ್ಕೆ ಎಲ್ಲೂ ಕೂಡ ಬೆಲೆ ಇಲ್ಲ. ಎಲ್ಲ ಕೂಡ ಬಿಸ್ನೆಸ್ ಕೈಂಡ್ ಆಫ್ ರಿಲೇಶನ್ಶಿಪ್ ಆಗಿದೆ. ಎಲ್ಲ ಕಡೆ ಎನಿಮೀಸ್ ಜಾಸ್ತಿ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾತುಗಳನ್ನ ಖಂಡಿತ ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾರೆ. ಹಾಗೇನೆ ನಕ್ಷತ್ರ ನಡೆಯನ್ನ ನೀವು ಕೂಡ ಬಂದು ಕಲೀರಿ. 4 ದಿನದಲ್ಲಿ ಖಂಡಿತ ಗುರುಜಿ ಹೇಳ್ಕೊಡ್ತಿದ್ದಾರೆ. ಸೊ ಶಿವಮೊಗ್ಗದಲ್ಲಂತೂ ಇನ್ನು 2 ದಿನ, ಥರ್ಸ್ಡೇ ಫ್ರೈಡೆ ಅಷ್ಟೇ ಬಾಕಿ ಇರೋದು. 24-25 ಜೂನು. ಸೊ ಇದುವರೆಗೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬಂದು ರಿಜಿಸ್ಟರ್ ಮಾಡಿಕೊಂಡು ಕ್ಲಾಸಸ್ ಅಟೆಂಡ್ ಮಾಡಿ. ದಾವಣಗೆರೆ ಜುಲೈ 8 ಹಾಗೂ 9 ತಾರೀಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಒಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಳೆ. ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಹಾಗೆ ಕಾಲರ್ ಇಟ್ಟಿದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ರಿ. ಹುಟ್ಟಿರೋ ದಿನಾಂಕ 30/4. 4. ಹಲೋ, 34. ಹಾ, 1983. ಟೈಮಿಂಗ್ಸ್ ಏನು? ಈವ್ನಿಂಗ್ 6 o'clock. ಓಕೆ. ಹುಟ್ಟಿರುವಂತ ಸ್ಥಳ? ಗುಲ್ಬರ್ಗ ರೀ. ಓಕೆ. ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಓಕೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳು. ಓಕೆ, ವೆರಿ ಗುಡ್. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಯಾರ್ದು? ನಿಮ್ಮ ಬ್ರದರ್ ಅಲ್ಲ? ಜ್ಯೇಷ್ಠ ನಕ್ಷತ್ರ. ಹೌದ್ರಿ. ಈಗ ಶುಕ್ರ ದಶೆ ಮುಗಿದಿದೆ, ಸೂರ್ಯ ದಶೆ ಶುರುವಾಗಿದೆ. ಸೂರ್ಯ ದಶೆ ಹೇಗಿದೆ ಅಂತ ನೋಡೋಣ. 7-11-18-11 ಯಾವ ವಿಚಾರ ಬಗ್ಗೆ ಮಾತಾಡ್ಬೇಕಾಯ್ತು? ಕರೆ ಕಟ್ಟಾಗಿದೆ ಗುರುಜಿ. ಸೊ ಈ ವಿಚಾರ ನೋಡಿದ್ರೆ 7-11 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬರ್ತಕ್ಕಂತ ಒಂದು ಹುಟ್ಟಿರ್ತಕ್ಕಂಥ ಒಂದು ಸಮಯ ನೋಡ್ರೆ 83 ಬರ್ತಾ ಇದೆ. 83, 93, 2003, 33 ಇಯರ್ಸು. ಬಿಸ್ನೆಸ್ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಈಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ 6-7 ಇಯರ್ಸ್ ತುಂಬಾ ಚೆನ್ನಾಗಿದೆ. ಏನು ವರಿ ಮಾಡಬೇಡಿ. ಯಾರಿಗಾದ್ರೂ ಒಂದು ಹಸುಗೆ ಗೋಧಿ ನೆನೆಸಿರ್ತಕ್ಕಂಥದ್ದನ್ನ ದಾನ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೇನೆ ಸರ್, ನಕ್ಷತ್ರ ನಾಡಿಯನ್ನ ಕಲ್ತಿದ್ದೀರಾ. ಸೊ ಪ್ರತಿಯೊಬ್ರು ಕೂಡ ಆಸ್ಟ್ರಾಲಜಿ ಕಲಿಯುವಾಗ ಒಂದಲ್ಲ ಒಂದು ಉದ್ದೇಶ ಇರುತ್ತೆ ಕಲಿಯೋದಕ್ಕಲ್ವಾ. ಸೊ ಕೆಲವೊಬ್ರು ನಮ್ಮ ಜಾತಕವನ್ನ ನೋಡ್ಕೊಳ್ಳೋಣ ಸಾಕಪ್ಪ, ನಮ್ಮ ಫ್ಯಾಮಿಲಿ ಬಗ್ಗೆ ನೋಡ್ಕೊಟ್ರೆ ಸಾಕು ಅಂತಿರುತ್ತೆ. ಇನ್ ಕೆಲವೊಬ್ರು ಬೇರೆಯವ್ರ ಜಾತಕ ಕೂಡ ನೋಡೋಣ, ಪ್ರಪಂಚದಲ್ಲಿ ಏನಾಗ್ತದೆ ಎಲ್ಲ ತಿಳ್ಕೊಬಹುದು ಅನ್ನೋದು ಕೂಡ ಇರುತ್ತೆ. ನಿಮ್ಮ ಉದ್ದೇಶ ಏನಾಗಿತ್ತು ಸರ್? ನಮ್ಮ ಉದ್ದೇಶ ಅಂದ್ರೆ, ಈಗ ಸಾಹೇಬ್ರು ಗುರುಗಳು ಹೇಳಿದ್ರು ಈಗ ಇಷ್ಟ ತನಕ, ಅವ್ರು ಏನ್ ಹೇಳಿದ್ರು ಡಿಟೋ ನನ್ನ ಫ್ಯಾಮಿಲಿ, ನನ್ನ ಇದರಲ್ಲಿ ಜೀವನದಲ್ಲಿ ಆಗಿದೆ. ಬಟ್ ಏನಪ್ಪಾ ಅಂದ್ರೆ, ಈಗ ನನಗೂ ಅನುಕೂಲ ಆಗುತ್ತೆ, ನನ್ನ ಫ್ಯಾಮಿಲಿಗೂ ಅನುಕೂಲ ಆಗುತ್ತೆ. ಈಗ ನಾನು ಜನಗಳು, ಈಗ ಭದ್ರಾವತಿ ತಾಲೂಕಿನ ಜನ ನನ್ನ ನಂಬಿದ್ದಾರೆ. ಈಗೆಲ್ಲ ಪ್ರತಿಯೊಂದು ನನ್ನ ಹತ್ರ ಬರ್ತಾರೆ. ಹಾಗಾಗಿ ಒಂದು ಯಾವ್ದೋ ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಕಲ್ತಿರೋದು. ಸೊ ಎಷ್ಟು ಜನರಿಗೆ ಹೇಳಿದ್ದೀರಾ ಆಲ್ರೆಡಿ? ಈಗ ಒಂದು 5-6 ಜನಕ್ಕೆ ಹೇಳಿದ್ವಿ. ಇನ್ನು ನಾನು ಇದು ಮಾಡಿಲ್ಲ, ನಾನು ಬಿಜಿನಿ ವರ್ಕ್ ಬಿಜಿ ಇರೋದ್ರಿಂದ ನಾನು ಜಾಸ್ತಿ ಜನ ಕವರ್ ಮಾಡಿಲ್ಲ, ಇನ್ನೂ ಮಾಡ್ತಾ ಇದ್ದೀನಿ. ಓಕೆ. ಜೀವನ ಯಾವ ರೀತಿ ಬದಲಾಗಿದೆ ಸರ್ ನಿಮ್ದು ಇವಾಗ ನಕ್ಷತ್ರ ಕಲ್ತಿದ ತಕ್ಷಣ? ಬಿಕಾಸ್ ಇವಾಗ ಮುಂಚೆ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಸೊ ಏನಾಗುತ್ತೆ, ಇವತ್ತಿನ ದಿನ ಹೇಗೋಗುತ್ತೆ, ಬಿಸ್ನೆಸ್ ಅಲ್ಲಿ ಕ್ಲಿಕ್ ಆಗ್ತೀವಾ ಅಥವಾ ಫ್ಯಾಮಿಲಿಲಿ ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತಾ ಏನು ಕೂಡ ಗೊತ್ತಿರಲ್ಲ. ಇವಾಗ ಕಲ್ತಿದ ತಕ್ಷಣ ನಿಮ್ಮ ಜೀವನ ಯಾವ ರೀತಿ ಬದಲಾಗಿದೆ? ಕಲ್ತಿ ಗುರುಗಳು ಹೇಳಿದ್ರು ಕೈಲಾಸ ಯಂತ್ರ ಒಂದು ತಗೊಂಡು ಸ್ಥಾಪನೆ ಮಾಡು ಅಂತ ಹೇಳಿದ್ರು. ನಾನು ಕೈಲಾಸ ಯಂತ್ರ ಸ್ಥಾಪನೆ ಮಾಡಿ ಅವ್ರು ಹೇಳ್ದಂಗೆ ದಿನನಿತ್ಯ ನಾನು ಇದು ಮಾಡ್ತಾ ಇದ್ದೀನಿ, ಸ್ಪಟನೆ ಮಾಡ್ತೀನಿ. ಅದರಿಂದ ಬಹಳ ಎಫೆಕ್ಟ್ ಆಗಿದೆ, ಚೆನ್ನಾಗಿದೆ.
ಓಕೆ, ಸೊ ಕಲಿಬೇಕು ಅಂತ ಸಾಕಷ್ಟು ಜನ ಅನ್ಕೊಳ್ತಾ ಇರ್ತಾರೆ. 4 ದಿನದಲ್ಲಿ ಇವ್ರು ಏನ್ ಹೇಳ್ಕೊಡ್ತಾರೆ ಅನ್ನೋದು ಕೂಡ ಇರುತ್ತೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅಲ್ಲ, ಈಗ ನಾನೇ ಆತರ ತಿಳ್ಕೊಂಡ್ ಬಂದ್ರೇನಲ್ಲ, ಈಗ ನಾನೇ ಫಸ್ಟ್ ಗುರುಗಳಿಗೆ ಇದು ಏನ್ ಹಿಂಗೆ 4 ದಿನಕ್ಕೆ ಹೆಂಗ್ ಕಲಿಸ್ತಾರೆ ಅಷ್ಟಲ, ಈಗ ಎಲ್ಲಿ ತಡಾದು 10-20 ವರ್ಷ ಕಲ್ತ್ರು ಸಹ ಇದು ಕಲಿಯಕ್ಕಾಗಲ್ಲ ಅಸ್ಟ್ರಾಲಜಿ ಅಂತ 4 ದಿನಕ್ಕೆ ಹೇಳ್ಕೊಳ್ತಾರೆ ಗುರುಗಳು. ಯಾವ ರೀತಿ ಅನ್ನೋದು ಒಂದು ದೇಶಕ್ಕೆ ಹೋಗಿ ನಾವು ಬಂದದ್ದು, ಬಟ್ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಬಹಳ ಸೂಪರ್ ಆಯ್ತು ಮಾತ್ರ. ಮುಂಚೆ ಎಲ್ಲಾದ್ರೂ ಹೋಗಿ ಹಣ ಕಳ್ಕೊಂಡು? ಇಲ್ಲ ಇಲ್ಲ ಇಲ್ಲ, ಎಲ್ಲೂ ಹೋಗಿಲ್ಲ, ಇದೇ ಫಸ್ಟ್ ನಮ್ ಗುರುಗಳ ಹತ್ರ ಬಂದ. ಅಲ್ಲ, ಜಾತಕ ಕೇಳಕ್ ಹೋಗಿರ್ತೀರಾ, ಸೊ ಆ ದೋಷ ಈ ದೋಷ ಅಂತೆಲ್ಲ ಹಣ ಕಳ್ಕೊಂಡಿರ ಆತರ ಏನಾರ ಇಲ್ಲ, ಎಕ್ಸ್ಪೀರಿಯನ್ಸ್? ನಾನು ಜಾತಕ ಕೇಳಕ್ ಹೋಗಿರಲ್ಲ, ದೇವ್ರ ನಂಬಿಕೆ ಇದೆ, ದೇವ್ರ ಹತ್ರ ಇದು ಮಾಡ್ಕೊಂಡ್ ಕೇಳ್ಕೊಂತ ಹೋಗ್ತದೆ, ಜಾತಕ ಯಾವತ್ತೂ ಕೇಳಿಲ್ಲ ನಾನು. ಸೊ ಆಸ್ಟ್ರಾಲಜಿ ನಕ್ಷತ್ರ ನಡೆಯನ್ನ ಯಾಕೆ ಕಲಿಬೇಕು ಅಂತ ಹೇಳ್ತೀರಾ? ಅದೇ ಈಗ ಮುಂದಿನ ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ ಎಲ್ಲ ಗೊತ್ತಾಗತ್ತಲ್ಲ ಉದ್ದೇಶದಿಂದ ಕಲಿಬೇಕು ಅಂತ ಗೊತ್ತಾಯ್ತು. ಓಕೆ, ಸೊ ನಮ್ ಗುರುಗಳ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಯಾವತ್ತು ನಗ್ನಗ್ತಾನೆ ಇರ್ತಾರೆ. ಸೊ ಕ್ಲಾಸಸ್ ಅಲ್ಲಿ ಯಾವ ರೀತಿ ಇರ್ತಾರೆ? ಕೋಪ ಸೂಪರ್ ಇದ್ರು ಬರುತ್ತಾ ಬಿಡಿ. ಗುರುಜಿಗೆ? ಆಮೇಲೆ ಇನ್ನೊಂದು, ಇವತ್ತು ಏನೇ ಒಂದು ಎಜುಕೇಶನ್ ಮಾಡ್ಲಿ, ಯಾವುದೇ ಮಾಡ್ಲಿ, ಏಜು, ಜಾತೀಯತೆ, ಆಮೇಲೆ ಇದು ಅದು ಯಾವ್ದು ಇಲ್ದಲೆ ಗುರುಗಳು ಪಾಪ ಸಣ್ಣ ಮಗು ತರ ಪಾಠ ಮಾಡಿದ್ರು. ಅದು ಮಾತ್ರ ನಮಗೆ ಬೇಜಾರಾಗಿದ್ದೇ ಗೊತ್ತಾಗಿಲ್ಲ, ಎಷ್ಟು ಟೈಮ್ ಕಳೆದೇ ಗೊತ್ತಾಗಿಲ್ಲ. 4 ದಿವಸ ನಾವ್ ಹೆಂಗ್ ಕಳೆದ್ವಿ ಅಂತ ಇನ್ನೂ ಪಾಠ ಮಾಡಿಸ್ಬೇಕು, ಪಾಠ ಕೇಳಬೇಕು ಅನ್ನೋ ಒಂದು ಉತ್ಸಾಹ ಇತ್ತು ನಮ್ಗೆ. Okay. ಆ ತರ ಪಾಠ ಮಾಡಿದ್ರು ಗುರುಗಳು. ಓಕೆ, ಗುರುಜಿ ಅಷ್ಟು ಚೆನ್ನಾಗಿ ಹೌದು ಮಗುಗೆ ಹೇಳ್ಕೊಟ್ಟಂಗೆ ಎಲ್ಲ ಕ್ಲೀನ್ ತಿಳುವಳಿಕೆ ಆಗಂಗೆ ಸಣ್ಣ ಹುಡುಗರಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಟ್ರು. ಓಕೆ, ಆಮೇಲೆ ಗೊತ್ತಿಲ್ಲದ ಕಾರದ ಬೈದು ಎಷ್ಟೋ ಸರಿ ಸಿಡ್ತಾರೆ, ನಾನು ಎದೋ ಬಿದ್ದೀನಿ ಅಂದ್ರೆ ಮಾತುಕೋನಿಕ ಸ್ಥಳವನ್ನು ಮಾಡಿ ಮಾಡ್ಕೊಟ್ರು ಪಾಪ. ಗುರುಜಿ ಉದ್ದೇಶ ಒಂದೇ, ಅಷ್ಟು ಹಣ ಕೊಟ್ಟು ಬಂದ್ಮೇಲೆ ಖಂಡಿತ ಕಲಿಬೇಕು. ಕಲಿಬೇಕು, ಹೌದು, ಹೌದು. ಕಲ್ತ್ ಬಿಟ್ಟು ಹಣನ ವೆಚ್ಚ ಮಾಡ್ಕೊಡೋದು ಬೇಡ ಅನ್ನೋದಿರುತ್ತೆ. So ಸಾಕಷ್ಟು ಜನರಿಗೆ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಾನ್ ಬಂದಿರೋ ಎಲ್ರಿಗೂ ಕೇಳೋದ್ ಪ್ರಶ್ನೆ, ಯಾವ್ದು ನಿಮ್ಗೆ ಇಷ್ಟ ಆಯ್ತು ಕಲಿಯೋದಕ್ಕೆ ಅಂತ. ನಿಮಗ್ ಕೇಳ್ತಿರೋದು ಏನ್ ಕಷ್ಟ ಅನ್ಸ್ತು ನಕ್ಷತ್ರ ನಡೆಯಲ್ಲಿ ಕಲಿಯೋದು? ಏನು ಕಷ್ಟ ಇಲ್ಲ, ಎಲ್ಲ ಸುಲಭ ಇದೆ, ಎಲ್ಲ ಸುಲಭ, ಎಲ್ಲಾ ಟಾಪಿಕ್ ಎಲ್ಲ ಟ್ರಾಫಿಕ್ ಸುಲಭ ಇದೆ. ಬಟ್ ಅದು ಏನು ಅವ್ರು ಹೇಳ್ಕೊಡ್ತಾರೆ ಅದು ನಾವು ಇನ್ನು ಸ್ಟಡಿ ಇದು ಮಾಡ್ಬೇಕು, ರಿವಿಷನ್ ಮಾಡ್ತಾ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಪಕ್ಕ. ಇವಾಗ ಶೋ ನೋಡ್ತಾ ಇರ್ತೀರಾ ಡೈಲಿ ಅಲ್ವಾ? ಹೌದು, So ರೆಗ್ಯುಲರ್ ಗುರೂಜಿ ಇವಾಗ ಒಬ್ರು call- ಬಿಡ್ರಿ, ಎಲ್ಲಿದ್ರು ರೆಗ್ಯುಲರ್ 10 ರಿಂದ 10ವರೆ ಕರೆ ಮಾಡಿದ ತಕ್ಷಣ ಇವಾಗ ಎಷ್ಟೊಂದ್ ಜನ ಡೈವರ್ಸ್ ಕಾಂಬಿನೇಷನ್ ಇರುತ್ತೆ. ಸೊ ಕಾಲರ್ಸ್ ಗಳು ಹೇಳೋಕಿನ್ ಮುಂಚೆನೆ ಗುರುಜಿಯ ಮುಖದಲ್ಲಿ ಗೊತ್ತಾಗೋಗುತ್ತೆ, ಓ ಏನೋ ಒಂದಿದೆ. ಇವಾಗ ಎಜುಕೇಶನ್ ಬಗ್ಗೆ ಆದ್ರೂ ಕೂಡ ಗುರುಜಿ ಅವ್ರ ಮನ್ಸಲ್ಲಿ ಇರುತ್ತೆ, ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಸೊ ನಿಮ್ಗೂ ಕೂಡ ನಕ್ಷತ್ರ ನಾಡಿನ ನೋಡಿದ ತಕ್ಷಣ ಅನ್ಸುತ್ತಾ, ಓ ಗುರುಜಿ ಕರೆಕ್ಟ್ ಆಗಿ ಹೇಳಿದ್ರು, ನಾವು ಕೂಡ ನೋಡಿದ್ರೆ ಕರೆಕ್ಟ್ ಆಗಿ ಬರ್ತಿದೆ ಅಂತ ಅನ್ಸಿದ್ಯಾ? ಕೆಲವೊಂದು ಅಂಕಿ ಹೇಳ್ತಿರ್ತಾರಲ್ಲ, ಅವಾಗ ಅವ್ರು ಏನ್ ಹೇಳ್ತಾರೆ ನಮ್ಮ ಮನಸ್ಸಿಗೆ ಬಂದಿರುತ್ತೆ, ಅದು ಕರೆಕ್ಟ್ ಅವ್ರು ಹೇಳ್ತಾರೆ, ಅದು ಕರೆಕ್ಟ್ ಗೊತ್ತಾಗುತ್ತೆ. ಸೊ ಮ್ಯಾಚ್ ಮಾಡ್ತಾ ಇದಾರೆ ಹೌದು, ಗುರುಜಿ ನಿಮ್ match ಜೊತೆಲಿ. ಆಲ್ರೆಡಿ ಗುರುಜಿ ನಂಬರ್ ಕಾಲರ್ ನ ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 13/4/99. 13/4/1999. 13/4/1999. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ನಂಬರ್ ಹೇಳಿ ಸರ್. 1 ರಿಂದ 214 ಕೂಡ ನಂಬರ್ ಹೇಳಿ. 8 ಮೇಡಮ್. 8 8. ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಹೊಸದಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀರಾ ನೋಡಕ್ ನಮ್ದು? ಹಾ ಸರ್. ಯಾವತ್ತಿಂದ ನೋಡ್ತಾ ಇದ್ದೀರಾ? ಸುಮಾರು ಒಂದು 3 ತಿಂಗಳು ನೋಡ್ತಿದ್ದೆ. ಬಟ್ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಂಬರ್ ಕೇಳ್ತೀವಲ್ಲ, 214 ಗೊತ್ತಿಲ್ವಾ? ಮರ್ತೋಗ್ಬಿಟ್ಟಿದೆ. ಗೊತ್ತಿದೆ. ಡೇಟ್ ಆಫ್ ಬರ್ತ್ ನಾವು ತಗೊಳಲ್ಲ. ನಾವು ಡೇಟ್ ಇಂದ ಈ ಸಂಖ್ಯಾಶಾಸ್ತ್ರದ ತರ ಸುಳ್ಳು ಹೇಳೋದು, ಈ ನಂಬರ್ಗೆ ಆಗಲ್ಲ, ಈ ನಂಬರ್ ಡೇಂಜರು, ಈ ವರ್ಷ ಹಂಗಿದೆ, ಆ ವರ್ಷ ಹಿಂಗಿದೆ, ಅದರಷ್ಟು ಬೋಗಸ್ಸು ಈ ಕಲಿಯುಗದಲ್ಲಿ ಇಲ್ಲ. ಆ ನಂಬರ್ ಅಷ್ಟು ಬೋಗಸ್ಸು ಕಲಿಯುಗದಲ್ಲಿ ಇಲ್ಲ, 100% ಹೇಳ್ತೀನಿ. ಇವ್ರಿಗೆ ಡೇಂಜರ್, ಅವ್ರಿಗೆ ಡೇಂಜರು, ಅವ್ರಿಗೆ ಇದಾಗುತ್ತೆ, ಇವ್ರಿಗೆ ಕೆಲಸ ಸಿಗುತ್ತೆ. ಈ ಸಂಖ್ಯಾಶಾಸ್ತ್ರದ್ರು ಎಲ್ಲಿಂದ ಉಟ್ಕೊಂಡ್ರೋ ಗೊತ್ತಿಲ್ಲ, ಜನಗಳು ಹಾಳು ಮಾಡಕ್ಕೆ ಉಟ್ಕೊಂಡ್ಬಿಟ್ಟಿದ್ದಾರೆ ಅವರೆಲ್ಲ. ಒಂದು ಸಂಖ್ಯೆಯಲ್ಲಿ ಒಂದು 10 ಜನ ಹುಟ್ತಾರೆ, 10 ಜನಕ್ಕೂ ಒಂದೇ ತರ ಆಗುತ್ತಾ? ಚಾನ್ಸ್ ಇಲ್ಲ. 10ದಲ್ಲಿ ಹುಟ್ಟೋರ್ಗೆಲ್ಲ ಗೌರ್ಮೆಂಟ್ ಕೆಲಸ ಅಂತೆ. ಅಲ್ಲಿ ಹೋಗ್ಬಿಟ್ಟು ಕೋರ್ಟಲ್ಲಿ, ಮತ್ತೆ ಅಲ್ಲಿ ನಿಜವಾಗ್ಲೂ ಸಂಖ್ಯಾಶಾಸ್ತ್ರ ಇಷ್ಟ ಇದ್ದವರು ಹೋಗ್ಬಿಟ್ಟು ಕೋರ್ಟಲ್ಲಿ ಅಥವಾ ಈ ಗೌರ್ಮೆಂಟ್ ಕಚೇರಿಯಲ್ಲಿ ಹೋಗ್ಬಿಟ್ಟು ಎಲ್ಲ ಡೇಟ್ ಆಫ್ ಬರ್ತ್ ಕೇಳ್ಕೊಂಬನ್ನಿ. ಬರೀ 10 ಕೂತಿರ್ತಾರ, 8ರವರು ಇರ್ತಾರೆ, 6ರವರು ಇರ್ತಾರೆ, 5ರವರು ಇರ್ತಾರೆ, 7ರವರು ಇರ್ತಾರೆ. ಇದು ಕಾಮನ್ ಸೆನ್ಸ್, ಸಾಮಾನ್ಯದ ಜ್ಞಾನ ನಮ್ಮ ಜನರು ಯೂಸ್ ಮಾಡಲ್ಲ. ಹೌದು, ಅದೇ ನನ್ಗೆ ಸಿಟ್ಟು. ಯಾರೋ ಒಬ್ರು ಹೇಳ್ತಾರೆ, ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡ್ಬಿಟ್ಟು ಅವನೇ ಗ್ರೇಟ್ ಅಂದ್ಬಿಡ್ತಾರೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರು ಹಿಂಗೆ ಅಂತ ಹೇಳ್ಬಿಡ್ತಾರಲ್ಲ, ಹಾಗೆ ಎಲ್ಲೆಲ್ಲ ಹೋಗ್ಬಿಟ್ಟು ಅವ್ರು ನೋಡ್ಕೊಂಡ್ ಬಂದ್ಬಿಡ್ಲಿ ಪರ್ಫೆಕ್ಟ್ ಆಗಿ. ಹೌದು, ಇಂಥ ಡೇಟಲ್ಲಿ ಮದುವೆ ಆದ್ರೆ ಡೈವರ್ಸ್ ಆಗ್ಬಿಡುತ್ತೆ ಅಂತೆ. ಅದೇನಾಗುತ್ತೆ, ಜನರಿಗೆ ಅಲ್ಲಿ ಭಯ ಭೀತಿ ಹುಟ್ಟಿಸಿದಾಗ ಏನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ಎಲ್ಲೋ ಒಂದೊಂದು ಕೇಸ್ ಮ್ಯಾಚ್ ಆಗ್ಬಿಡುತ್ತೆ. ಅವ್ರು ಹಂಗೆ ಹೇಳಿದ್ರು, ಈ ಡೇಟಲ್ಲಿ ಮದುವೆ ಆದ್ರೆ ಹಿಂಗಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಸೊ ಅದು ತಪ್ಪಾಗುತ್ತೆ, ಅದು ಬಹಳ ತಪ್ಪಾಗುತ್ತೆ. ಸರ್ ಏನ್ ವಿಚಾರ ಬಗ್ಗೆ ಕೇಳ್ಬೇಕಾಯ್ತು? ಸರ್ ನಮ್ದು ಸೆಕೆಂಡ್ ಪೀರಿಯಡ್ 2 ಸಬ್ಜೆಕ್ಟ್ ಬಂದಿದೆ. ಓಕೆ, ಸೂರ್ಯ ಮತ್ತೆ ಗುರು 3-8 ಕಾಂಬಿನೇಷನ್. ಓಕೆ, ಮತ್ತೆ ಮುಂದೆ ಏನ್ ಮಾಡೋಣ ಅಂತ, ಔಟ್ ಮ್ಯಾನೇಜ್ಮೆಂಟ್ ಮಾಡೋಣ ಅಂತೀನಿ. ಓಕೆ ಸರ್. ಅದಕ್ಕೆ ನೋಡಿ, ನಿಮಗೆ ಮುಂದೆ ಬರ್ತಕ್ಕಂಥ ದಶಾದಲ್ಲಿ ಚಂದ್ರ 3, 5, 6, 9, 12 ಕಾಂಬಿನೇಷನ್ ಬರುತ್ತೆ, 4 ಬರುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಖಂಡಿತ ಮಾಡ್ಬೋದು. ನನ್ನ ಸಜೆಷನ್, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ವಲ್ಪ ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತಾ ನನ್ಗೆ ಗೊತ್ತಿಲ್ಲ. ಬರುತ್ತಾ ಡಿಪ್ಲೊಮಾ? ಬರುತ್ತೆ. ದಯವಿಟ್ಟು ಅದನ್ನ ಮಾಡಿ. BHM ಮಾಡಕ್ ಹೋಗ್ಬೇಡಿ.
ಓಕೆ ಓಕೆ DHM ಮಾಡಿ ಖಂಡಿತ ಸಕ್ಸಸ್ ಆಗ್ತೀರಾ. ಯಾಕಂದ್ರೆ ಯಾವಾಗ ಒಂದು 8, 6 ಮತ್ತೆ 5 ಬರುತ್ತೋ ಮೋರ್ ಆಫ್ ಟೆಕ್ನಿಕಲ್ ಸೈಡ್ ಹೋದ್ರೆ ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಮುಂದೆ ಬರ್ತಕ್ಕಂಥ ಶನಿ ಭುಕ್ತಿಲಿ 8, 10, 11 ಬರುತ್ತೆ. ಇಮಿಡಿಯೇಟ್ ಆಗಿ ಮುಗಿದಿದ ತಕ್ಷಣನೇ ಒಂದು ಹೋಟ್ಲಲ್ಲಿ ಒಂದು ಒಳ್ಳೆ ಮ್ಯಾನೇಜರ್, F&B ಮ್ಯಾನೇಜರ್ ಆಗಿ ಕೆಲಸ ಖಂಡಿತ ಮಾಡ್ತೀರಾ. ಯಾಕಂದ್ರೆ 3-5 ಕಾಂಬಿನೇಷನ್ ಮತ್ತೆ 3-9-12 ಚಂದ್ರನಲ್ಲಿ ಇರೋದ್ರಿಂದ ಫಾರಿನ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ನೀವು ಆರಿಸ್ಕೊಳ್ತಕ್ಕಂಥದ್ದು ನಿಮ್ಮ ಆಲೋಚನೆ ಕರೆಕ್ಟ್ ಆಗಿದೆ, ಅದ್ರಲ್ಲಿ ಮುಂದುವರಿರಿ, ಬಿಡಬೇಡಿ, ಕಂಪ್ಲೀಟ್ ಮಾಡಿ. ಈ ತರ ಫೇಲ್ ಆದ್ರಲ್ಲ PUC ಆ ರೀತಿ ಮಾಡಕ್ ಹೋಗ್ಬೇಡಿ. ಪ್ರೀತಿಯಿಂದ ಖುಷಿಯಿಂದ ಮುಗಿಸ್ಲೇಬೇಕು ಅಂತ ಹೋಗಿ ಮುಗಿಸ್ತೀರಾ. ನೀವು ಫಾರಿನ್ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತೀರಾ. ಚಂದ್ರ ದಶೆ ಬರ್ತಕ್ಕಂಥ ಒಂದು ಸಮಯನೂ ಹೇಳ್ತೀನಿ, 2021 ನಂತರ 10 ವರ್ಷದ ಕಾಲ ನಿಮಗೆ ಒಳ್ಳೆ ಟೈಮು. ಫಾರಿನ್ ಹೋಗಿ ಕೆಲಸ ಮಾಡ್ತೀರಾ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೆ ಬೆಂಗಳೂರಿನಲ್ಲಿ ಕಲಿಯುವಂತ ಆಸಕ್ತಿ ಇರೋರಿಗೆ, ನಕ್ಷತ್ರ ನಾಡಿನ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಬೆಂಗಳೂರಿನಲ್ಲಿ ಜುಲೈ 22, 23ನೇ ತಾರೀಕಿಗೆ ಗುರುಜಿ ಹೇಳ್ಕೊಡ್ತಿದ್ದಾರೆ. ಮೈಸೂರು ಆಗಸ್ಟ್ 5 ಹಾಗೂ 6ನೇ ತಾರೀಕು, ಹುಬ್ಳಿ 19, 20 ಆಗಸ್ಟ್. ಸೊ ಡೇಟ್ಸ್ ಗಳನ್ನೆಲ್ಲ ಹೇಳಿದೀನಿ, ಖಂಡಿತ ನೋಟ್ ಡೌನ್ ಮಾಡ್ಕೊಂಡಿರ್ತೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಟೇಕ್ ಅ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಹಾಗೆ ಸರ್, ನಕ್ಷತ್ರ ನಾಡಿಯನ್ನ ಕಲ್ತಿದ್ದೀರಾ. ಸೊ ಎಷ್ಟು ದಿನ ಆಯ್ತು ಸರ್ ಕಲ್ತ್ಬಿಟ್ಟು? ಕಲ್ತಿಗೆ 1 ಮಂತ್ ಆಯ್ತು. ಓಕೆ, ಮಂತ್ ಆಯ್ತು. ಸೊ ಪ್ರತಿಯೊಂದು ಆಸ್ಟ್ರಾಲಜಿಲು ಕೂಡ ಬರೀ ಆಸ್ಟ್ರಾಲಜಿ ಅಷ್ಟೇ ಹೇಳ್ಕೊಡ್ತಾರೆ. ಗುರುಜಿ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದಾರೆ, ಮಂತ್ರ ತಂತ್ರ ಅಂತ ಪುಸ್ತಕದಲ್ಲಿ. ಸೊ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಈ ಪುಸ್ತಕದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸೂಪರ್ ಇದೆ ಪುಸ್ತಕ ಮಾತ್ರ ಎಲ್ಲ ಪ್ರತಿಯೊಂದು ಎಲ್ಲಾ ಕಷ್ಟಕ್ಕೂ ಪುಸ್ತಕ ಇದೆ. ಬಹಳ ಚೆನ್ನಾಗಿದೆ ಪುಸ್ತಕ ಮಾತ್ರ, ಸ್ಟಡಿ ಮಾಡಿರೋದು ಬಹಳ ಚೆನ್ನಾಗಿದೆ. ಆಮೇಲೆ ಈ ನಕ್ಷತ್ರ ನಾಡಿ ಈಗ ದೇವರು ಎಲ್ಲರಿಗೂ ಒಲಿಯಲ್ಲ. ಅದೇ ತರ ಈಗ ಯಾರನ್ನು ಈಗ ಒಬ್ಬ ಮನುಷ್ಯನ ಕರಿಬೇಕು ಅಂದ್ರೆ ದೇವ್ರು ಬಂದು ಕರೆಯಕ್ಕಾಗಲ್ಲ. ದೇವ್ರ ರೀತಿ ಗುರುಗಳು ಬಂದು ಕರೀತಾರೆ. ಎಲ್ಲರೂ ದಯವಿಟ್ಟು ಈ ವಾಹಿನಿ ಮುಖಾಂತರ ಜನಗಳು ನಾನು ಹೇಳ್ತಾ ಇದೀನಿ, ಈ ನಕ್ಷತ್ರ ನಾಡಿ ಕಲ್ತು ನೀವು ಮನೆಯ ಕಲ್ತು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳೋ ಒಂದು ವಿಷಯ ಇಷ್ಟಪಡ್ತೇನೆ ನಾನು. ಸೊ ಗುರುಗಳು ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಜನ ಬಂದು ಕಲಿಬೇಕು ಅಷ್ಟೇ. ಹೌದೌದು. ಸೊ ಇವಾಗ ನಿಮ್ಮೂರೇ ಭದ್ರಾವತಿಲಿ ಯಾವ ರೀತಿ ಮೌತ್ ಪಬ್ಲಿಸಿಟಿ ಮಾಡ್ತಿದ್ದೀರಾ ಸರ್ ನೀವು? ತುಂಬಾ ಜನ ಬಂದು ಕೇಳ್ತಾರಲ್ವಾ, ಏನ್ ಸರ್ ಹೇಳ್ಕೊಟ್ರು 4 ದಿನದಲ್ಲಿ, ಚೆನ್ನಾಗಿತ್ತಾ, ಏನ್ ಕಲ್ತಿದ್ದೀರಾ? ಪ್ರಶ್ನೆ ಕೇಳೋ ಜನರಂತೂ ಇದ್ದೇ ಇರ್ತಾರೆ. ಯಾವ ರೀತಿ ಉತ್ತರಿಸ್ತೀರಾ ಅವ್ರಿಗೆಲ್ಲ? ಹೇಳ್ತೀನಿ ಯಾವ ರೀತಿ ಈಗ ನಕ್ಷತ್ರಗಳು, ಆಮೇಲೆ ಮನೆ ಇದು ಲಗ್ನದಿಂದ ಯಾವ ರೀತಿ ಏನಲ್ಲ ಓಟು ಎಲ್ಲ ಕ್ಲೀನ್, ಅಂಕಿ ಮಾತ್ರ ಸೂಪರ್ ಆಗಿ ಇದಾವೆ, ಜೋಡಣೆ ಮಾಡಿದಾರೆ ಅಂತೆಲ್ಲ ಹೇಳ್ತೀವಿ. ಸೊ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ತೀರಾ ಇವಾಗ? ಡೈಲಿ ನೋಡ್ತಾ ಇದಾರೆ ಅವರು. ಓಕೆ. ಸೊ ತುಂಬಾ ಜನ ಟಿವಿ ನೋಡ್ತಾ ಕೂತಿದ್ದಾರೆ, ನಕ್ಷತ್ರ ನಾಡಿ ನೋಡ್ತಿರ್ತಾರೆ, ನಿಮ್ಮನ್ನ ಕೂಡ ನೋಡ್ತಿರ್ತಾರೆ. ಸೊ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಏನ್ ಹೇಳ್ತೀರಾ? ಅಯ್ಯೋ ಬೇಡ ಕಲಿಯೋದೇ ಬೇಡಪ್ಪ, ನಮ್ಗೆ ಯಾಕೆ ಆಸ್ಟ್ರಾಲಜಿ ಅಂತ ಇರುತ್ತಲ್ಲ ತಲೆಯಲ್ಲಿ, ಅಂತವ್ರಿಗೆ ಏನ್ ಹೇಳ್ತೀರಾ? ಅದೇ ಈಗ ಟೈಮ್ ಬರುತ್ತೆ, ಅದು ಉಪಯೋಗಿಸಂತಿಲ್ಲ ಅಂತ ಹೇಳ್ತೀನಿ ನಾನು. ಕಲಿಯಲ್ದಾರಿಗೆ ಈ ಟೈಮ್ ಕಲಿಯೋದು ಉತ್ತಮ ಅಂತ ನಾನು ಹೇಳ್ತೀನಿ. ಸೊ ಕಲೀರಿ. ಅವರು ಆಕ್ಚುಲಿ ಒಂದೊಂದು ಶಾರ್ಟ್ ಮಾತಾಡ್ತಾ ಇದಾರೆ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಬಹಳ ಅರ್ಥ ಹೇಳ್ತಾ ಇದಾರೆ. ನಿಜ, ಸುಮ್ಮನೆ ದೊಡ್ಡದಾಗಿ ಹೇಳ್ತಾರೆ ಅವರು. ಶಾರ್ಟ್ ಒನ್ ವರ್ಡ್ ಆನ್ಸರ್ ಕೊಡ್ತಾರೆ. ಕಲಿಯಿಲ್ಲ ಅಂದ್ರೆ ಸೊ ಕಲ್ತಿಲ್ಲ ಅಂದ್ರೆ ವೇಸ್ಟ್. ಕಲಿಬೇಕು, ಜೀವನ ಸರಿಯಾಗ್ಬೇಕು ಅಂದ್ರೆ ಬಂದು ಕಲೀರಿ. ವೆರಿ ಗುಡ್ ಸರ್. ಭದ್ರಾವತಿಯಿಂದ ತುಂಬಾ ದೂರದಿಂದ ಬಂದಿದ್ದೀರಾ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ಗುರುಜಿ ಜೊತೆಲಿ ಕುತ್ಕೊಂಡು ನಮ್ ಜೊತೆಲಿ ಎಕ್ಸ್ಪೀರಿಯನ್ಸ್ ನ ಹಂಚ್ಕೋಬೇಕು ಅಂತ ಬಂದಿದ್ದೀರಾ. ಧನ್ಯವಾದ ಸರ್ ನಿಮ್ಗೆ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಹಾಗೆ ಗುರುಜಿ, ನಿಮ್ಮ ಸ್ಟೂಡೆಂಟ್ ನಿಮ್ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ನಕ್ಷತ್ರ ನಾಡಿನ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಕೊನೆಯದಾಗಿ ನಾವು ವೈರತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ, ಏನ್ ಹೇಳ್ತೀರಾ ವೀಕ್ಷಕರಿಗೆ? ಇವತ್ತೊಂದು ತಂತ್ರ ಕೊಡೋಣ ಅಂತ. ಬಹಳ ಜನಕ್ಕೆ ಶತ್ರುಗಳು ಬಹಳ ಜನ ಇದ್ದೇ ಇರ್ತಾರೆ. ಇರ್ತಾರೆ. ಅವ್ರಿಗಿಲ್ಲ ಅಂದ್ರೆ ಅವ್ರ ದೇವ್ರು ಯಾರು ಇಲ್ಲ ಗುರುಜಿ. ಯಾರ್ ದೇವ್ರು ಅಂತಂದ್ರೆ ಸ್ಮಶಾನದಲ್ಲಿ ಮಲಗಿರೋರೇ ದೇವ್ರು. ಕರೆಕ್ಟ್. ಅವ್ನೊಬ್ಬನಿಗೆ ಶತ್ರುಗಳಿಲ್ಲ ಅಷ್ಟೇ. ಅವ್ನು ಹೋಗಿ ಏನ್ ಬೈದ್ರು ಏನಿದ್ರು ಇಲ್ಲ. ಸೊ ದೇವ್ರಾಗದ್ ಯಾವಾಗ ನಾವೆಲ್ಲ ಅಂತಂದ್ರೆ ನಾವು ಹೋದಾಗ 3/6 ಅಲ್ಲಿ ಹೋದಾಗ ನಾವು ದೇವ್ರುಗಳಾಗ್ತೀವಿ ಅಷ್ಟೇ. ಸೊ ಅಲ್ಲಿವರೆಗೂ ನಾವು ಮನುಷ್ಯರು. ಒಂದು ಬಹಳ ಪವರ್ಫುಲ್ ಮಂತ್ರ ಇದೆ. ಓಂ ನಮೋ ಭಗವತೆ ಶತ್ರು ಬುದ್ಧಿ ಸ್ತಂಭಯ ಸ್ವಾಹ. ಓಂ ನಮೋ ಭಗವತೆ ಶತ್ರು ಬುದ್ಧಿ ಸ್ತಂಭಯ ಸ್ವಾಹ. ಇದನ್ನ ಈ ಶನಿವಾರ ಮಂಗಳವಾರದಲ್ಲಿ ರಾತ್ರಿ 12 ಗಂಟೆಗೆ ನಿಮ್ದು ಒಂದು ಚಪ್ಪಲಿ, ಎಡಗಾಲಿನ ಚಪ್ಪಲಿ ತಗೊಂಡು 21 ಬಾರಿ ನಿಮ್ಮ ಮನೆ ಬಾಕ್ಲ ಆಚೆ ಚೆನ್ನಾಗಿ ಹೊಡಿಬೇಕು. ಇದನ್ನ ಹೇಳ್ಕೊಂಡು ಹೊಡಿಬೇಕು ಲೈಟ್ ಆಗಿ. ರಾತ್ರಿ ಎದ್ದು ಬಿಡ್ತಾರೆ ಆಮೇಲೆ ಅಕ್ಕಪಕ್ಕ ಏನೋ ಮಾಡ್ತಾ ಇದ್ದಾರೆ, ಲೈಟ್ ಆಗಿ. ಸುಮ್ನೆ ಅದು ಒಂದು ತಂತ್ರ ಅಷ್ಟೇ, ಒಂದು ತಂತ್ರ. ಯಾಕಂದ್ರೆ ಕೆಲವೊಂದು ಕ್ಷುದ್ರ ದೇವತೆಗಳು ಅವರೆಲ್ಲ ಅದನ್ನೆಲ್ಲ ತಗೊಂಡು ಮಾಡ್ಬಿಡ್ತಾರ. ಎಲ್ಲ ಕಡೆನೂ ದೇರ್ ಆರ್ ಸರ್ಟನ್ ಅಯಾನ್ಸ್ ಅಂತ ಹೇಳ್ತೀವಿ ನಾವು. ನಮ್ಮ ಇಂಗ್ಲಿಷ್ ಅಲ್ಲಿ ಅಯಾನ್ಸ್ ಅಂತ ಹೇಳ್ತೀವಿ. ಈ ಅಯಾನ್ಸ್ ಏನು ಇಲ್ಲ, ಆಚೆ ಇರ್ತಕ್ಕಂತ ಕೆಲವು ಶಕ್ತಿಗಳು ಅಷ್ಟೇ.
ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಇವೆಲ್ಲ ಶಕ್ತಿನೇ. ಪ್ರತಿಯೊಂದು ಶಕ್ತಿ. ಒಂದು ಬ್ಯಾಟ್ರಿ ಒಳಗಡೆ ಹೇಗೆ ಒಂದು ಚಾರ್ಜ್ ಫಿಲ್ ಆಗಿರುತ್ತೋ ಅದೆಲ್ಲ ಶಕ್ತಿ. ಆ ಬ್ಯಾಟ್ರಿಯಿಂದ ತಾನೇ ಒಂದು ಕ್ಲಾಕ್ ಓಡೋದು, ಆ ಬ್ಯಾಟ್ರಿಯಿಂದ ತಾನೇ ಒಂದು ಈಗ ಎಲೆಕ್ಟ್ರಿಕ್ ಕಾರು ಬಂದ್ಬಿಟ್ಟಿದೆ. ಆ ಬ್ಯಾಟ್ರಿ ಒಂದು ಚಾರ್ಜ್ ಇರುತ್ತೆ. ಆ ಚಾರ್ಜ್ ನಮ್ಮ ಇದ್ರಲ್ಲೂ ಇರುತ್ತೆ. ಅದು ಕೆಲವೊಂದು ನಮ್ಮ ಮೇಲೂ ಸ್ವಲ್ಪ ಪ್ರಭಾವ ಬೀರುತ್ತೆ. ಯಾವಾಗ ನಿಮ್ಗೆ ಈ ತರ ತುಂಬಾ ಎಫೆಕ್ಟ್ ಆಗುತ್ತೋ, ಒಂದು ಹಳೆಯ ಚಪ್ಪಲಿ, ಎಡಗಾಲಿನ ಚಪ್ಪಲಿ ಹಳೆಯದಿದ್ದಷ್ಟು ಒಳ್ಳೇದು. ಓಕೆ, ನಿಮ್ದು ಯಾವ್ದಾದ್ರು ಅನ್ಕೊಂಡಿದ್ರೆ ಖಂಡಿತ ಈ ರೀತಿ ಒಂದು ಸಿಂಪಲ್ ಟೆಕ್ನಿಕ್ ಅವ್ರನ್ನ ನೆನೆಸ್ಕೋಬೇಕು ಮೈಂಡಲ್ಲಿ. ಯಾರು ನಿಮ್ಮ ಶತ್ರು ಇದಾರೆ ಅವ್ರೆಲ್ಲ ಲಿಸ್ಟ್ ಮಾಡಿ. ತುಂಬಾ ಲಿಸ್ಟ್ ಇದ್ರೆ ಒಂದು 50 ಪೇಜಲ್ಲಿ ಬರ್ದ್ಬಿಟ್ಟು ಎಲ್ಲರ ಹೆಸರು ಬರ್ದು ಓದ್ಕೊಂಡು ಹೊಡಿತಾ ಇರಿ. ಒಂದ್ ಮಾತು ಹೇಳ್ತೀನಿ ಕೇಳಿ ವೀಕ್ಷಕರೇ, ಯಾರಾದ್ರೂ ಬೆನ್ನಿಗೆ ಚೂರಿ ಹಾಕಿದ್ರೆ ಒಂದು ಖುಷಿಯಾಗಿರಿ. ಯಾಕೆ ಗೊತ್ತಾ? ಅವ್ರು ಇನ್ನೂ ನಿಮ್ ಬೆನ್ನಿನ ಹಿಂದೆ ಇದ್ದಾರೆ ಅಂತ ಅರ್ಥ. ಮುಂದೆ ಬರೋ ಧೈರ್ಯ ಇಲ್ಲ ಅಲ್ಲ, ಅವ್ರು ಬೆನ್ನ ಹಿಂದೆ ಇದ್ದಾರೆ, ನೀವು ಮುಂದೆ ಇದ್ದೀರಾ ಜೀವನದಲ್ಲಿ. ಅಷ್ಟೇ, ಖುಷಿಯಾಗಿರಿ. ಬೆನ್ನಿಗೆ ಚೂರಿ ಹಾಕ್ತಾ ಇದಾರೆ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಚೂರಿ ಹಾಕರೂ ಪರವಾಗಿಲ್ಲ. ದೇ ಆರ್ ಸ್ಟಿಲ್ ಬಿಹೈಂಡ್ ಅಸ್, ದೇ ಆರ್ ನಾಟ್ ಅಹೆಡ್ ಅಸ್. ಅಷ್ಟೇ, ದಟ್ ವಿಲ್ ವಿನ್. ಖುಷಿಯಾಗಿರಿ. ಮತ್ತೆ ನೀವು ಯಾವ್ದಕ್ಕೂ ಬೆನ್ನಿಗೆ ಚೂರಿ ಹಾಕಕ್ ಹೋಗ್ಬಿಡಿ. ಯಾರಿದ್ದಾರೆ ದಯವಿಟ್ಟು ಆಸ್ತಿ ವಿಚಾರದಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನಾದ್ರು ಮಾಡ್ಬಿಡ್ಬೇಕನ್ನೋದು, ನಮ್ಗೆ ಹಿಂಗ್ ಮಾಡಿದ್ದಾರೆ ನಾವು ಹೋಗಂಗ್ ಮಾಡ್ಬಿಡ್ಬೇಕು, ದಯವಿಟ್ಟು ಅದು ಯಾವುದೇ ರೀತಿ ಮಾಡಕ್ ಹೋಗ್ಬೇಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಎಲ್ಲ ಇರೋದು ಸ್ವಲ್ಪ ದಿವಸ. ಎಲ್ಲ ನಾನ್ ಬಂದು ಹೇಳೋದು ಎಷ್ಟು ದಿವಸ ಹೇಳ್ತೀನಿ, ಇದು ನನಗೂ ಒಂದು ಟೈಮ್ ಕೊಟ್ಟಿದ್ದಾನೆ ದೇವ್ರು, ಫ್ರೇಮು, ಎಲ್ಲ ಒಂದು ಕಾಲಚಕ್ರ. ಪ್ರತಿನಿತ್ಯ ಇಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ನನಗೂ ಒಂದು ಟೈಮ್ ಫ್ರೇಮ್ ಇರುತ್ತೆ. ನಾನು ಗುರುಜಿ ಆಗಿದ್ದು, ಜ್ಯೋತಿಷಿ ಆಗಿದ್ರು ನನಗೂ ಒಂದು ಟೈಮ್ ಇದೆ. ಆ ಟೈಮ್ ಮುಗಿದ್ಮೇಲೆ ಇನ್ನೂ ಎದ್ದು ಹೋಗ್ತಾ ಇರ್ಬೇಕು, ನೀವು ಬೇರೆಯವ್ರು ಬಂದು ಕೇಳ್ತಾ ಇರ್ಬೇಕಷ್ಟೇ. ಇರೋವರೆಗೂ ನಾನು ಹೇಳ್ತಕ್ಕಂಥದ್ದನ್ನ ಸ್ವಲ್ಪ ಪಾಲಿಸಿ. ನಾನು ಪಾಲಿಸಕ್ಕೆ ಟ್ರೈ ಮಾಡ್ತೀನಿ. ನಾನು ಮನುಷ್ಯನೇ, ನನಗೂ ಕೋಪ ಬರುತ್ತೆ, ಎಲ್ಲಾನು ಬರುತ್ತೆ. ಆದ್ರೂ ಕೂಡ ನಾನು ಹೇಳೋ ಮುಖಾಂತರ ನಾನು ಅದು ಅಳವಡಿಸ್ಕೋಬೇಕು ಅಂತ ನನ್ನಲ್ಲೂ ಬರುತ್ತೆ, ನಿಮ್ಮಲ್ಲೂ ಬರಲಿ. ನಾವೊಂದು ಒಳ್ಳೆ ರಾಷ್ಟ್ರವನ್ನು, ಹಿಂದೂ ರಾಷ್ಟ್ರ ಅಂತಂದ್ರೆ ನಮ್ಮಲ್ಲಿ ಏನಕ್ಕೆ ವೇದಗಳು ಮತ್ತೆ ಪುರಾಣಗಳು ಮತ್ತೆ ಈ ಉಪನಿಷತ್ ಎಲ್ಲ ಇದ್ದಿದ್ದು ಅಂದ್ರೆ ಸಮತೋಲನವನ್ನು ಕಾಪಾಡ್ಲಿಕ್ಕೇನೆ ಇದ್ದಿದ್ದು. ನಾವೆಲ್ಲ ತುಪ್ಪ ತಿಂತೀವಿ, ಹಾಲು ಕುಡಿತೀವಿ, ವಿಷ ಕಕ್ತೀವಿ, ಸುಮ್ಮನೆ ಹೇಳ್ತೀವಿ ನಾನ್ ವೆಜ್ ತಿನ್ನೋರು ರೋಷ ಅಂತ. ಆಕ್ಚುಲಿ ಏನು ತಿಂದಿರೋಗೆ ರೋಷ. ಪಾಪ ನಾನ್ ವೆಜ್ ತಿಂದು ಸ್ವಲ್ಪ ಮದ್ದ ಹಾಕ್ಬಿಟ್ಟಿಗೆ ಮಲ್ಕೊಂಡ್ಬಿಟ್ರೆ. ಓಕೆ, ಆತರ ಇರ್ಲಿ, ಚೆನ್ನಾಗಾಗ್ಲಿ. ಆ ಮಂತ್ರವನ್ನು ಪಠಿಸಿ. ಸೊ ಬ್ಯಾಕ್ ಸ್ಟ್ಯಾಬರ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ, ನೀವು ಮುಂದೆ ಇದ್ದೀರಾ ಅಷ್ಟೇ. ಸೊ ಶತ್ರುಗಳ ಬಗ್ಗೆ ಭಯ ಇರೋರಿಗೆ ಒಂದು ಅದ್ಭುತವಾದಂತ ತಂತ್ರವನ್ನ ಕೊಟ್ಟಿದ್ದೀರಾ ಗುರುಜಿ. ಹಾಗೇನೆ ಅದ್ಭುತವಾದಂತ ವಿದ್ಯೆಯನ್ನ ಕೂಡ ಹಂಚ್ತಾ ಇದ್ದೀರಾ, ನಕ್ಷತ್ರ ನಾಡಿಯನ್ನ. ಧನ್ಯವಾದಗಳು ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನರಿಗೆ ಒಂದು ಭಯ ಇರುತ್ತೆ, ಶತ್ರುಗಳಿದ್ದಾರೆ, ಅವ್ರು ಏನ್ ಮಾಡ್ಬಿಡ್ತಾರೋ ಏನೋ ಅಂತ. ಸೊ ಸಾಕಷ್ಟು ಟೆನ್ಷನ್ಸ್ ಗಳಿಂದ ನಾವು ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೆ ಅದ್ಭುತವಾದಂತ ತಂತ್ರವನ್ನ ಕೂಡ ಕೊಟ್ಟಿದ್ದಾರೆ ಗುರುಜಿಯವರು. ಸೊ ನಿಮ್ಗೂ ಕೂಡ ಈ ಪ್ರಾಬ್ಲಮ್ ಇದ್ರೆ ಖಂಡಿತ ತಂತ್ರವನ್ನ ಮಾಡಿ ಅಂತ ಹೇಳ್ತಾ, ಡೇಟ್ಸ್ ಗಳನ್ನೆಲ್ಲ ನಾನು ಹೇಳಿದ್ದೀನಿ. ನಮ್ಮ ಸಂಚಿಕೆಯನ್ನು ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ನಕ್ಷತ್ರ ನಾಡಿ ದಿನೇಶ್ ಅಂತ ಯೂಟ್ಯೂಬ್ಗೆ ಹೋಗ್ಬಿಟ್ಟು ನಮ್ಮ ಚಾನಲ್ ನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ನ ಕೂಡ ಮಾಡಬಹುದು. ಹಾಗೇನೆ PhD ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ಜುಲೈ 30ಕ್ಕೆ PhD ಎಕ್ಸಾಮ್ಸ್ ಇದೆ. ಡಾಕ್ಟರೇಟ್ PhD ರಿಸರ್ಚ್ ಮಾಡಬೇಕು ಅಂತ ಇರೋರಿಗೆ ಗುರುಜಿಯವರ ಆಫೀಸ್ಗೆ ಕರೆ ಮಾಡಿ ಕನ್ಸಲ್ಟ್ ಮಾಡಬಹುದು, ಡೀಟೇಲ್ಸ್ ನ ಕೂಡ ಕಲೆಕ್ಟ್ ಮಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಕೊಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.